ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 4/12/2025 ದಕ್ಷಿಣಾಯನ. ಇವತ್ತು ಗುರುವಾರ ಆಗಿರೋದ್ರಿಂದ ಪೌರ್ಣಮಿ ಬೇರೆ ಇದೆ. ಈ ದಿನ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಈ ದಿನ ಕೃತಿಕಾ ನಕ್ಷತ್ರ ಇದೆ. ದತ್ತನ ಜಯಂತಿ ಅಂತಕ್ಕಂಥದ್ದು ಇದೆ ನೋಡಿ. ದತ್ತಾತ್ರೇಯರ ಜಯಂತಿ ಆಗ್ತಕ್ಕಂಥದ್ದು, ಸತಿ ಅನಸೂಯ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ತ್ರಿಮೂರ್ತಿಗಳೇ ಸೃಷ್ಟಿ ಸ್ಥಿತಿ ಲಯಕಾರಕರೇ ಸಣ್ಣ ಮಗುವಾಗಿ ಸ್ತನಪಾನವನ್ನು ಮಾಡಿರ್ತಕ್ಕಂಥದ್ದು ಸತಿ ಅನಸೂಯ ದೇವಿ ಅಂತ ಮಹಾನ್ ಸತಿ, ಮಹಾಪಾತಿವ್ರತೆ ಇರತಕ್ಕಂಥ ತಾಯಿ ತ್ರಿಮೂರ್ತಿಗಳನ್ನೇ ತನ್ನ ಮಗುವಾಗಿ ಪಡೆದಂಥವರು ಸತಿ ಅನಸೂಯ ದೇವಿ. ಸ್ತನಪಾನವನ್ನು ಮಾಡಿಸ್ಬೇಕು, ನಮಗೆ ನಿನ್ನ ಸ್ತನಪಾನವನ್ನು ಮಾಡಿಸೋ ತಾಯಿ, ನಿನ್ನ ಎದೆ ಹಾಲನ್ನು ಕುಡಿಬೇಕು ಅಂತ ನಮಗೆ ಬಯಕೆ ಆಗಿದೆ ಅಂಥೇಳಿ ಪರೀಕ್ಷೆ ಮಾಡೋಕ್ಕೆ ಹೊರಟಾಗ ತ್ರಿಮೂರ್ತಿಗಳು ಸತಿ ಅನಸೂಯ ದೇವಿ ಆ ತ್ರಿಮೂರ್ತಿಗಳನ್ನು ತನ್ನ ಗಂಡನಲ್ಲಿರ್ತಕ್ಕಂಥ ಒಂದು ತೀರ್ಥವನ್ನು, ಕಮಂಡಲದಲ್ಲಿರ್ತಕ್ಕಂಥ ತೀರ್ಥವನ್ನು ಆ ತ್ರಿಮೂರ್ತಿಗಳ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಅವು ಸಣ್ಣ ಸಣ್ಣ ಮಕ್ಕಳುಗಳಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಣ್ಣ ಕೂಸುಗಳಾಗ್ತವೆ. ಆಗ ಸ್ತನಪಾನವನ್ನು ಎದೆಯ ಮೇಲೆ ಇಟ್ಟುಕೊಂಡು ಸ್ತನಪಾನ ಮಾಡಿಸ್ತಕ್ಕಂಥ ಮಹಾನ್ ಸತಿ ಜಗನ್ಮಾತೆಯ ಒಂದು ಅನಸೂಯ ದೇವಿಯ ಒಂದು ಪುತ್ರರಾಗಿರ್ತಕ್ಕಂಥವರು ದತ್ತ ಜಯಂತಿ. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖರಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜಯತೆ ನಮಃ. ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನಾಗಿರ್ತಕ್ಕಂಥ ದತ್ತನ ಅನುಗ್ರಹ ನಿಮ್ಮೆಲ್ಲರ ಬಾಳಲ್ಲಿ ಇರಲಿ ಅಂತೇಳಿ ಈ ದಿನ ಪ್ರಾರ್ಥನೆ ಮಾಡೋಣ. ದತ್ತನ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಬಂಧುಗಳೇ, ಈ ದಿನ 12 ರಾಶಿಗಳಿಗೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಗರಿಮೆಯ ಆಗ್ತಕ್ಕಂಥದ್ದು, ಖುಷಿಯಾಗ್ತಕ್ಕಂಥದ್ದು, ಸಂತೋಷವಾಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ. ಇವತ್ತು ನಿಮಗೆ ತುಂಬ ಲವಲವಿಕೆಯಾಗಿರ್ತೀರಿ. ಇನ್ನು ಮಿಥುನ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಆಮೇಲೆ ಕಟಕ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ. ಈ ದಿನ ತುಂಬ ಚೆನ್ನಾಗಿರ್ತದೆ. ಇನ್ನು ಸಿಂಹ ರಾಶಿಯವರಿಗೆ ಜಾಗೃತಿಯಾಗಿರಬೇಕು, ನೀವು ಏಕಾಗ್ರತೆಯಿಂದ ಇರಬೇಕು, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗಬಾರ್ದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರು ನೀವು ಮಾಡಿರೋ ತಪ್ಪನ್ನು ಮತ್ತೆ ಮೆಲುಕಾಕಿ ದುಃಖ ಪಡ್ತಕ್ಕಂಥದ್ದು, ಕಣ್ಣೀರು ಆಗ್ತಕ್ಕಂಥದ್ದು, ಜಾಗೃತಿಯಾಗಿರಬೇಕು ಈ ದಿನ. ತುಲಾರಾಶಿಯವ್ರಿಗಂತೂ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಈ ದಿನ. ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ನೀವು ಮಾತನ್ನ ಮೇಲೆ ನಿಗಾ ಇರಲಿ ಈ ದಿನ. ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡಬೇಡಿ. ಪೌರ್ಣಮಿ ದಿನ ಈ ದಿನ. ಅನುರಾಧ ನಕ್ಷತ್ರದವರು, ಅದರಲ್ಲೂ ಗುರು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಅನುರಾಧ ನಕ್ಷತ್ರದಲ್ಲಿ ಜ್ಯೇಷ್ಠ ನಕ್ಷತ್ರ, ಸ್ವಲ್ಪ ಹುಷಾರಾಗಿರಿ. ಇನ್ನು ಧನುಷು ರಾಶಿಯವ್ರಿಗಂತೂ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಬಂಧುಗಳೇ ಈ ದಿನ. ಇನ್ನು ಮಕರ ರಾಶಿಯವ್ರಿಗಂತೂ ಸುಖ, ಸಂತೋಷ, ಸಮೃದ್ಧಿ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಉಲ್ಲಾಸದಾಯಕವಾಗಿರ್ತಕ್ಕಂಥ ಜೀವನವನ್ನು ಇವತ್ತು ನೀವು ಕೈಗೊಳ್ತೀರಿ, ತುಂಬ ಚೆನ್ನಾಗಿರ್ತದೆ. ಇನ್ನು ಮೀನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅವಕಾಶ ಕಡಿಮೆ ಆಗುತ್ತೆ, ದುಃಖ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಳಿ. ಯಥೇಚ್ಛವಾಗಿ ದತ್ತನ ಆಲಯಕ್ಕೆ ಯಥೇಚ್ಛವಾಗಿ ನೀವು ಹೋಗೋದ್ರಿಂದ ಅವಾಗವಾಗ ಗುರುವಾರ ಆಗಲಿ, ಸೋಮವಾರ ಆಗಲಿ, ಶುಕ್ರವಾರ ಆಗಲಿ ದಯವಿಟ್ಟು ದತ್ತನ ಆಲಯಕ್ಕೆ ಹೋಗ್ತಾ ಬನ್ನಿ. ಖಂಡಿತವಾಗೂ ನಿಮ್ಮ ಬಾಳಲ್ಲಿ ಒಂದು ಆ ದತ್ತನ ಕೃಪಾ ಕಟಾಕ್ಷ ಯಾವತ್ತೂ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊತ, ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾಂತ್ಮಲಯ, ಉಗೇ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.